ಒಂದು ಇನ್ನೊಂದು Volkswagen Polo ವೈಟ್ ಕಲರ್ ಇದೆ ಡೀಟೇಲ್ಸ್ ಸರ್. ಸುನಿಲ್, ಪೆಟ್ರೋಲ್ ನೋಡೋರಿಗೆ ಒಂದು ಪೆಟ್ರೋಲ್ ಆಪ್ಷನ್ ಇದೆ, ಡೀಸೆಲ್ ಅಲ್ಲಿ ಬೇಕು, ಒಂದು ಹೈಯರ್ ರೇಂಜ್ ಅಲ್ಲೂ ಬೇಕು, ಒಂದು ಹೈಯರ್ ಮಾಡಲ್ ಅಲ್ಲೂ ಬೇಕು ಅಂತಂದ್ರೆ 2014 ಮಾಡಲು ಸಿಂಗಲ್ ಓನರ್ Volkswagen Polo ಹೈಲೈನ್ ಡೀಸೆಲ್ ಅಲ್ಲಿ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಗುತ್ತೆ, ಸಿಂಗಲ್ ಓನರ್ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ. ಒಂದು ಡೀಸೆಲ್ ಅಲ್ಲಿ ನೋಡ್ತಿರೋರಿಗೆ, ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು ಡೀಸೆಲ್ ಗಾಡಿ ಒಂದು Volkswagen Polo ನೋಡ್ಬೋದು. ಸೊ ಬ್ರ್ಯಾಂಡ್ ಟೈರ್ಸ್ ಮತ್ತೆ ಅಲಾಯ್ಸ್ ಎಲ್ಲ ಇದೆ, ಹೈಲೈನ್ ಟಾಪ್ ಅಂಡ್ ವೇರಿಯಂಟ್. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಸರ್ ಇದಕ್ಕೆ ಸುನಿಲ್ ಇದರಲ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸುನಿಲ್. ಏರ್ ಬ್ಯಾಗು, ABS, ನಿಮ್ಗೆ 4 ಪವರ್ ವಿಂಡೋ, ಸ್ಟೇರಿಂಗ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್, ಅಲಾಯ್ ವೀಲ್ಸ್, ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸುನಿಲ್. ಸೊ ಈ ಫುಲ್ಲಿ ಲೋಡೆಡ್ ವೆಹಿಕಲ್ ಗೆ ಏನ್ ಸರ್ ಪ್ರೈಸ್ ಕೋಟಿಂಗ್ ಇದಕ್ಕೆ? ಸುನಿಲ್, ಇದರಲ್ಲಿ ಆಸ್ಕಿಂಗ್ ಪ್ರೈಸ್, ನೆಗೋಷಿಯಬಲ್ ಪ್ರೈಸ್ ಏನಿಲ್ಲ. 4,80,000 ರೂಪಾಯಿಗೆ ಎಸ್ನೋ ಅಂತ ಮಾಡ್ಕೊಡ್ತೀನಿ ಸುನಿಲ್. ಎಂಟೈರ್ ಮಾರ್ಕೆಟ್ ಅಲ್ಲಿ 2014 ಮಾಡಲ್ ಈ ವೆಹಿಕಲ್ ನ ಪೋಲೋ ಅಲ್ಲಿ ನಿಮಗೆ 4,90,000 ಯಾರು ಕೊಡಲ್ಲ. ಫೈನಲ್ ಎಸ್ನೋ ಪ್ರೈಸ್ 4,90,000 ರೂಪಾಯಿ ಕೊಡ್ತೀನಿ ಸುನಿಲ್. 4,90,000 ಗೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು Volkswagen Polo ಡೀಸೆಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು BMW 320D ಇದೆ ಡೀಟೇಲ್ಸ್ ಸರ್. ಸುನಿಲ್, BMW 320D 2010 ಮಾಡಲು, 80,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ, ಡೀಸೆಲ್ ಅಲ್ಲಿ ಇದೆ, ಆಟೋಮೆಟಿಕ್ ಅಲ್ಲಿ ಇದೆ. ಸೊ ಒಂದು ಪ್ರೀಮಿಯಂ, ಒಂದು ಲೋ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ನೋಡ್ತಿರೋರಿಗೆ ಒಂದು ಒಳ್ಳೆ ಆಪ್ಷನ್ ಕೂಡ ಅನ್ಬೋದು BMW 320D ಡೀಸೆಲ್. ಸೊ ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಸರ್? ಹೌದು ಸುನಿಲ್, ಆಟೋಮೆಟಿಕ್. ಸೊ ಯಾರಾದ್ರೂ ಹುಡ್ಕೋರಿಗೆ ಏನ್ ಸರ್ ಆಗುತ್ತೆ ಈ BMW 320D ಪ್ರೈಸ್? ಸುನಿಲ್, ಈ ಗಾಡಿಗೂ ಅಷ್ಟೇ ಪೋಲೋ ಹೇಳ್ದಂಗೆ ಹೇಳ್ತೀನಿ. ಫೈನಲ್ ಎಸ್ ನೋ ಪ್ರೈಸ್ ಹೇಳ್ತಿದ್ದೀನಿ, 5,90,000 ರೂಪೀಸ್ಗೆ ಎಸ್ ನೋ ಪ್ರೈಸ್ ನಾನು ಮಾಡ್ಕೊಡ್ತೀನಿ. 1 ರೂಪಾಯಿನೂ ಈ ಗಾಡಿಯಲ್ಲಿ ಕಡಿಮೆ ಆಗೋದಿಲ್ಲ, ಜಾಸ್ತಿ ಕೂಡ ಆಗೋದಿಲ್ಲ. 5,90,000 ರೂಪೀಸ್ಗೆ ಎಸ್ ನೋ ಮಾಡ್ಕೊಡ್ತೀನಿ ಸುನಿಲ್. 5,90,000 ಒಂದು ಮಾತ್ರ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಸುನಿಲ್. ಓಕೆ ನೋಡಿ, 5,00,000 ಪ್ಯೂರ್ ಕರ್ನಾಟಕ ವೆಹಿಕಲ್, ತಗೊಂಡೋಗಿ ಯಾವ್ದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೀಮಿಯಂ ವೆಹಿಕಲ್, ಲಕ್ಸುರಿ ವೆಹಿಕಲ್, ಪ್ರೀಮಿಯಂ ವೆಹಿಕಲ್ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 5,90,000 ನಿಮ್ಗೆ ಒಂದು BMW 320D ಡೀಸೆಲ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೋವಾ ಇದೆ. ಸೊ ಇನ್ನೋವಾ ಡೀಟೇಲ್ಸ್ 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ಸೊ ಈ ಗಾಡಿ ಬಂದು HR ರಿಜಿಸ್ಟ್ರೇಷನ್ ಅಲ್ಲಿ ಅವೈಲೇಬಲ್ ಇದೆ. NOC ಆಲ್ರೆಡಿ ಅಪ್ಲೈ ಆಗಿದೆ, ಆಲ್ಮೋಸ್ಟ್ NOC ಬಂದ್ಬಿಟ್ಟಿದೆ. ಸೊ G ವೇರಿಯಂಟ್ ಅಲ್ಲಿ ಇದೆ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಇನ್ನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, ಚೆನ್ನಾಗಿದೆ ನಿಮ್ಗೆ ಗಾಡಿ. ಇನ್ನೋವಾ 2013 ಅಲ್ಲ ಸರ್ ಇದು? 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್ ಸುನಿಲ್. ಓಕೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 85% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್, G ವೇರಿಯಂಟ್, ಟಾಪ್ ಎಂಡ್ ಡೀಸೆಲ್. ಸೊ ಒಂದು ಒಳ್ಳೆ ಇನೋವಾ ಅಂತ ಹುಡುಕೋರಿಗೆ ಎಷ್ಟೊಂದು ಇನೋವಾಗಳು ಕೂಡ ಅವೈಲೇಬಲ್ ಇದೆ ಇವತ್ತು. ಸೊ ಈ ಇನೋವಾ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್, 10,50,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. 10,25,000 ರೂಪೀಸ್ಗೆ ಎಸ್ ನೋ ಮಾಡ್ಕೊಡ್ತೀನಿ. 2014 ಮಾಡಲು, ಎಂಟೈರ್ ಬಜಾರ್ ಅಲ್ಲಿ ಎಲ್ಲಾದ್ರೂ ಹುಡುಕೊಳ್ಳಿ, ಈ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಆನ್ ಟೇಬಲ್ ಬಂದ್ರೆ ಇನ್ನೂ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆನ್ ಟೇಬಲ್ ಬನ್ನಿ, ಫಸ್ಟ್ ಗಾಡಿ ನೋಡಿದ ನಂತರ ನೀವು ಏನ್ ಬೆಲೆ ಕಟ್ಟಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬನ್ನಿ ಅಂತ ಹೇಳ್ತೀನಿ ಸುನಿಲ್. 10.4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಈ ಒಂದು ಇನೋವಾ ಡೀಸೆಲ್ 2.4 ಲೀಟರ್ ಗಾಡಿ. ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಇನ್ನು ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ವೈಟ್ ಕಲರ್ ಇದೆ ಡೀಟೇಲ್ಸ್ ಸರ್. ಸುನಿಲ್, 2014 ಮಾಡೆಲ್ ಸಿಂಗಲ್ ಓನರ್ ರೆನಾಲ್ಟ್ ಡಸ್ಟರ್ RXL 85 PS ವೈಟ್ ಕಲರ್ ಅಲ್ಲಿ ಇದೆ. ಒಂದು ಕಾಂಪ್ಯಾಕ್ಟ್ SUV ಟೈಪ್ ಅಲ್ಲಿ ವಿತ್ ಒಳ್ಳೆ ಮೈಲೇಜ್, 20 ರಿಂದ 22 ಮೈಲೇಜ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್. ವೈಟ್ ಕಲರ್ ಅಂದ್ರೆ ತುಂಬಾನೇ ಸುಂದರವಾಗಿ ಕಾಣುತ್ತೆ ಡಸ್ಟರ್. ಸೊ ಇಂಟೀರಿಯರ್ ನೋಡ್ಬೇಕಂದ್ರೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ಸ್ ಬರುತ್ತೆ, ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ ಅಂತ ಹೇಳ್ಬೋದು ಸುನಿಲ್. ಸೊ ಯಾರಾದ್ರೂ ಒಂದು ಒಳ್ಳೆ ರೆನಾಲ್ಟ್ ಡಸ್ಟರ್ ಡೀಸೆಲ್, ಇದು 85 PS ಆಪ್ಷನ್ ಅಲ್ಲ, ಹೆಂಗೆ ಸರ್ ಇದು? ಸುನಿಲ್, RXL 85 PS RXL ಆಪ್ಷನಲ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಏನಾಗುತ್ತೆ ಸರ್ ಪ್ರೈಸ್ ಇದು? ಸುನಿಲ್, 5,90,000 ರೂಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 5,70,000 ರೂಪೀಸ್ಗೆ ಎಸ್ ನೋ ಮಾಡ್ಕೊಡ್ತೀನಿ. 2014 ಮಾಡೆಲ್ ಸಿಂಗಲ್ ಓನರ್ RXL 85 PS ಡಸ್ಟರ್ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ ಸುನಿಲ್. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಹೋಂಡಾ ಸಿಟಿ ಇದೆ ಡೀಟೇಲ್ಸ್ ಸರ್. ಸುನಿಲ್, 2010 ಮಾಡೆಲ್ ಸೆಕೆಂಡ್ ಓನರ್ ಹೋಂಡಾ ಸಿಟಿ ಪೆಟ್ರೋಲ್ ಅಲ್ಲಿ, BMT ವೇರಿಯಂಟ್ ಅಲ್ಲಿ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಫೀಲ್ ತಗೊಳ್ಳೋ ಒಂದು ಗಾಡಿ ಬೇಕು ಅಂತ ಹುಡುಕ್ತಿರೋರಿಗೆ, ಅದು ಸಿಡಾನ್ ಅಲ್ಲಿ ಒಂದು ಲಕ್ಸುರಿಯಸ್ ಫೀಲ್ ಸಿಗೋರ್ಗೆ ಬೇಕು ಅಂತ ಹೇಳ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. BMT ವೇರಿಯಂಟ್ ಅಲ್ಲಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಟೈರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅವೈಲೇಬಲ್ ಇದೆ. 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಗಾಡಿಯಲ್ಲಿ. ಲೇಡಿ ಡ್ರಿವನ್ ವೆಹಿಕಲ್ ಸುನಿಲ್. ಓಕೆ ನೋಡಿ, ಲೇಡಿ ಡ್ರಿವನ್ ವೆಹಿಕಲ್, ಒಂದು ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್. ಸೊ ಆಲ್ಮೋಸ್ಟ್ ಲೈಕ್ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಯಾರು ಬಂದು ಟೆಸ್ಟ್ ಡ್ರೈವ್ ಮಾಡಿ ನೋಡ್ರಿ ಆರಾಮಾಗಿ ಇಷ್ಟ ಆಗ್ಬಿಡುತ್ತೆ, ಆ ಕಂಡೀಷನ್ ಇದೆ ಗಾಡಿ.
ಸೊ ಪ್ರೈಸ್ ಏನಾದೆ ಸರ್? ಇಲ್ಲಿ ತುಂಬಾನೇ ರೀಸನಬಲ್ ಪ್ರೈಸ್ ಇದೆ. 3,40,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ 3,25,000 rupeesಗೆ ಮಾತ್ರ ನಾನು ಗಾಡಿ ಕೊಟ್ಬಿಡ್ತೀನಿ ಸುನಿಲ್. ಓಕೆ ನೋಡಿ, 3,25,000 ಒಂದು ಹೋಂಡಾ ಸಿಟಿ 2010 ಮಾಡೆಲ್ ಗಾಡಿ ಸಿಗುತ್ತೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ ಕೂಡ. ಸೊ ಇನ್ನು ಮುಂದೆ ಒಂದು ಟೊಯೋಟಾ ಇನೋವಾ ಇದೆ. ಸೊ ಈ ಡೀಟೇಲ್ಸ್ ಇದೆ ಸರ್. ಸುನಿಲ್, ಟೊಯೋಟಾ ಇನೋವಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಟ್ ಪ್ರೆಸೆಂಟ್ ನನ್ನ ಹತ್ರ ಇವಾಗ ಇರೋ ಇನ್ವೆಂಟರಿಯಲ್ಲಿ ನಿಮ್ಗೆ 3 ಗಾಡಿಗಳು ನೋಡಿಸ್ತೀನಿ. ಟೋಟಲಿ ನನ್ನ ಹತ್ರ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇರೋ ಟೋಟಲ್ 6 ಗಾಡಿ ಅವೈಲೇಬಲ್ ಇದೆ. 2010 ಮಾಡೆಲ್ ಇಂದ ಹಿಡಿದು 2016 ಮಾಡೆಲ್ ವರೆಗೂ ಇನೋವಾಗಳು ಅವೈಲೇಬಲ್ ಇದೆ. 6 ಗಾಡಿ ಅವೈಲೇಬಲ್ ಇದೆ ನಮ್ ಸ್ಟಾಕ್ ಅಲ್ಲಿ. SUV ಸೆಗ್ಮೆಂಟ್ಸ್ ಅಲ್ಲಿ ತುಂಬಾ ಗಾಡಿಗಳಿದೆ. ಸೊ ಫಸ್ಟ್ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ 2016 ಮಾಡೆಲ್ ಸಿಂಗಲ್ ಓನರ್ 1,12,000 kilometers ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್. ವಿ ವೇರಿಯಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಒಂದು ಹೈಯರ್ ಮಾಡೆಲ್ ಅಲ್ಲಿ 2016 ಮಾಡೆಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಏರ್ ಬ್ಯಾಗ್, ABS, ಇಂಟರ್ಕೂಲರ್ ಇಂಜಿನ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಬ್ಯಾಕ್ ವೈಫರ್, ಡಿಫಾಗರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ತುಂಬಾನೇ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸುನಿಲ್. ಸೊ ಯಾರಾದ್ರೂ ಒಂದು ಒಳ್ಳೆ ಇನೋವಾ 2016 ಮಾಡೆಲ್ ಹುಡುಕೋರಿಗೆ ಸೊ ಒಂದು ಬೆಸ್ಟ್ ಆಪ್ಷನ್ ಕೂಡ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್, ಈ ಗಾಡಿ ಪ್ರೈಸ್ ನಾವು 10,90,000 rupeesಗೆ ಈ ಗಾಡಿ ಮಾಡ್ಕೊಡ್ತೀನಿ. 2016 ಮಾಡೆಲ್ ಈ ಎಂಟೈರ್ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಈ ಪ್ರೈಸ್ ಅಲ್ಲಿ ಯಾರು ಕೊಡೋದಿಲ್ಲ. ಸೊ ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಎಲ್ಲೂ ಕೊಡೋದಿಲ್ಲ. ಸೊ 10,90,000 rupeesಗೆ ಎಷ್ಟು ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸುನಿಲ್ ಈ ಗಾಡಿನ. 10,90,000ಗೆ ನೀವು ಒಂದು ಟೊಯೋಟಾ ಇನೋವಾ ಡೀಸೆಲ್ 2016 ಮಾಡೆಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಟೊಯೋಟಾ ಇನೋವಾ ಇದೆ. ಸೊ ಈ ಇನೋವಾ ಡೀಟೇಲ್ಸ್ ಸರ್. ಸುನಿಲ್, ಇದು ಬಂದು ಹೈಯರ್ ಬಜೆಟ್ ಅಲ್ಲಿ ಆಯ್ತು. ಸೊ ಈ ಗಾಡಿ ತಗೊಂಡ್ಬಂದಿರೋ ಕಾರಣ ಏನಂತಂದ್ರೆ ಲಾಸ್ಟ್ ಕಾಲ್ ಅಲ್ಲಿ ಲಾಸ್ಟ್ ವಿಡಿಯೋ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಕಾಲ್ಸ್ ಬಂದು ಒಂದು ಲೋ ಬಜೆಟ್ ಅಲ್ಲಿ ಒಂದು ಇನೋವಾ ಕೊಡಿ ಸರ್. ಲೋ ಬಜೆಟ್ ಲಾಸ್ಟ್ ಟೈಮ್ ಅಲ್ಲಿ ನಾನು ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ, ಸ್ಟಾಕ್ ಕಡಿಮೆ ಆಗಿರೋದ್ರಿಂದ ಅದಕ್ಕೋಸ್ಕರ ಒಂದು ಲೋ ಬಜೆಟ್ ಅಲ್ಲಿ ತಗೊಂಡ್ಬಂದಿದ್ದೀನಿ. 2010 ಮಾಡೆಲ್ ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ ಇದು. ವಿ ವೇರಿಯಂಟ್ ಅಲ್ಲಿ ಇದೆ. 1,50,000 kilometers ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಒಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸುನಿಲ್. ಒಂದು ಲೋ ಬಜೆಟ್ ಅಲ್ಲಿ ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಅವೈಲೇಬಲ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಬರುತ್ತೆ, ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಗಾಡಿ ಸುನಿಲ್. ಯಾರಾದ್ರೂ ಒಂದು ಒಳ್ಳೆ ಟೊಯೋಟಾ ಇನೋವಾ ಪೆಟ್ರೋಲ್ ವೇರಿಯಂಟ್ ಹುಡುಕೋರಿಗೆ, ಸಾರಿ ಡೀಸೆಲ್ ವೇರಿಯಂಟ್ ಇದು. ಸೊ ಅದು 8 ಸೀಟರ್ ಗಾಡಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್, ಪ್ರೈಸ್ ತುಂಬಾನೇ ನೆಗೋಷಿಯಬಲ್ ಇದೆ. 7,50,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಯಾವ್ದು ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 7,20,000 rupees ರಿಟರ್ನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ ನೋಡಿ, 7.25 ಲಕ್ಷಕ್ಕೆ ನಿಮಗೆ ಒಂದು 2010 ಮಾಡಲ್ ಒಂದು ಇನೋವಾ ಸಿಗ್ತಾ ಇದೆ. ಸಿಂಗಲ್ ಓನರ್, ಅದು ಸಿಂಗಲ್ ಓನರ್ ವೆಹಿಕಲ್ ಇದೆ. ಅದು 8 ಸೀಟರ್ ಗಾಡಿ ಬೇರೆ. ನಿಮಗೆ ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಹುಡುಕಿದ್ರು ಸಿಗೋ 8 ಸೀಟರ್ ಗಾಡಿ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಗಾಡಿ ಕೂಡ ಸಿಗುತ್ತೆ ನಿಮಗೆ. ಸೊ ನಮ್ಮ ಮುಂದೆ ಒಂದು i10 ಇದೆ. ಇದ್ರ ಡೀಟೇಲ್ಸ್ ಸರ್. ಸುನಿಲ್, 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, i10 ಮ್ಯಾಗ್ನಾದಲ್ಲಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸುನಿಲ್. ಓಕೆ, ಸೊ ಒಂದು i10 ಒಂದು ಲೋ ಬಜೆಟ್ ಅಲ್ಲಿ ಒಂದು ಹ್ಯಾಶ್ ಬ್ಯಾಕ್ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು i10 ಅನ್ನೋದು ಲೋ ಬಜೆಟ್ ಹುಡುಕೋರಿಗೆ ನೋಡಿ ಒಂಥರ ಚೆನ್ನಾಗಿದೆ. ನಿಮಗೆ ಒಂದು i10 ಪೆಟ್ರೋಲು ಸ್ಪೋರ್ಟ್ಸ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಒಂದು ಹ್ಯಾಶ್ ಬ್ಯಾಕ್ ಒಂದು ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಹೈಯರ್ ಮಾಡೆಲ್ ಗಾಡಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಸೊ ಏನಾಗುತ್ತೆ i10 ಇದು? ಸುನಿಲ್, ತುಂಬಾನೇ ನೆಗೋಷಿಯಬಲ್ ಪ್ರೈಸ್ ಇದೆ. 3,90,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಇದೆ. 3,70,000 rupees ಗೆಸ್ಟ್ ನೋ ಮಾಡ್ಕೊಡ್ತೀನಿ. 2015 ಮಾಡೆಲ್ i10 ಸುನಿಲ್. 50,000 ಗೆಸ್ಟ್ ನೋ ಮಾಡ್ಕೊಡ್ತೀನಿ ಸುನಿಲ್. ಸೊ i10 ಬೇಕಿದ್ರೆ i10 ಇದೆ, i20 ಬೇಕಾದ್ರೆ i20 ಆಪ್ಷನ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಡೀಸೆಲ್ ಅಲ್ಲಿ ತಗೊಂಡ್ಬಂದಿದ್ದೀವಿ. ಸೊ 2012 ಮಾಡೆಲ್ ಸಿಂಗಲ್ ಓನರ್ i20 ಡೀಸೆಲ್ ಸ್ಪೋರ್ಟ್ಸ್ ಆಪ್ಷನಲ್ ಅಲ್ಲಿ ಇದೆ. ಸೊ 1 year ಒಂದು ವರ್ಷ ಫ್ರೆಶ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ. ಡೀಸೆಲ್ ಅಲ್ಲಿ ಆರಾಮಾಗಿ 18ರಿಂದ 20ವರೆಗೂ ನಿಮಗೆ ಮೈಲೇಜ್ ಆರಾಮಾಗಿ ಬರುತ್ತೆ. ಸೊ ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ ಜೊತೆಗೆ ಏರ್ ಬ್ಯಾಗ್, ABS, ಅಲಾಯ್ಸ್, ಸ್ಟೇರಿಂಗ್ ಕಂಟ್ರೋಲ್, ORVMC ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ ಸುನಿಲ್ i20 ಅಲ್ಲಿ. ಸುನಿಲ್, 3,80,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. 3,70,000 rupeesಗೆ ಎಷ್ಟು ಮಾಡಿ ಕೊಡ್ತೀನಿ ಸುನಿಲ್. ಈ ಗಾಡಿಯಲ್ಲಿ ತುಂಬಾನೇ ದೊಡ್ಡ ಆಫರ್ ಕೊಡ್ತಿದ್ದೀನಿ. ಈ ಗಾಡಿ ತಗೊಳ್ಳೋರಿಗೆ 3,70,000 rupeesಗೆ ಯಾವುದೇ ರೀತಿ ಕಮಿಷನ್ ಕೊಡಂಗಿಲ್ಲ, ಯಾವುದೇ ರೀತಿ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಂಗಿಲ್ಲ. ಬರೀ 3,70,000 ರೂಪಾಯಿ ಕೊಟ್ರೆ ಗಾಡಿ ಜೊತೆಗೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಅವರಿಗೆ ಸಿಗುತ್ತೆ ಸುನಿಲ್.